ಫ್ರಾಂಚೈಸ್ ಬಿಸ್ನೆಸ್ ಅಂದ್ರೆ ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿ ಸೂಪರ್ ಸಕ್ಸಸ್ಫುಲ್ ಆಗಿರುವಂತ ಬಿಸ್ನೆಸ್ ನ ಕಂಟಿನ್ಯೂ ಮಾಡಿ ಅದರ ಇನ್ನೊಂದು ಬ್ರಾಂಚ್ ನ ಓಪನ್ ಮಾಡೋದ್ರಿಂದ ಆ ಬ್ರ್ಯಾಂಡ್ ಗೆ ಆ ಬಿಸ್ನೆಸ್ ಗೆ ಇರುವಂತ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡಿ ಅದರ ಪಾಪ್ಯುಲಾರಿಟಿನ ಯೂಸ್ ಮಾಡ್ಕೊಂಡ್ರೆ ನಾವು ಒಳ್ಳೆ ಪ್ರಾಫಿಟ್ ನೇ ಮಾಡಬಹುದು. ಯಾರೆಲ್ಲ ಈ ಫ್ರಾಂಚೈಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಅವರೆಲ್ಲರಿಗೂ ಒಳ್ಳೇದಾಗಿದೆ, ಅವರೆಲ್ಲರೂ ಸೂಪರ್ ಪ್ರಾಫಿಟ್ ನೇ ಮಾಡ್ತಾ ಇದ್ದಾರೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಟಾಪ್ 4 ಬೆಸ್ಟ್ ಫ್ರಾಂಚೈಸ್ ಬಿಸ್ನೆಸ್ ಐಡಿಯಾಗಳನ್ನ ಹೇಳ್ತೀನಿ. ಅಂಡ್ ಈ ಫ್ರಾಂಚೈಸ್ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡೋದ್ರಿಂದ ನೀವು ಒಂದು ತಿಂಗಳಿಗೆ 2 ಲಕ್ಷದವರೆಗೂ ಸಂಪಾದನೆನ ಮಾಡಬಹುದು. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಯಾರೆಲ್ಲ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಾರಲ್ಲ ಅಂತವ್ರಿಗೆಲ್ಲ ಈ ಫ್ರಾಂಚೈಸ್ ಬಿಸ್ನೆಸ್ ಗೋಲ್ಡನ್ ಆಪರ್ಚುನಿಟಿ ಇದ್ದಂಗೆ. ಯಾಕಂದ್ರೆ ಫ್ರಾಂಚೈಸ್ ಬಿಸ್ನೆಸ್ ಅಲ್ಲಿ ನಾವು ಒಂದು ಬಿಸ್ನೆಸ್ ನ ಕಂಟಿನ್ಯೂ ಮಾಡೋದ್ರಿಂದ ಆ ಬ್ರ್ಯಾಂಡ್ ಗೆ ಇರುವಂತ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡಬಹುದು, ಅದಕ್ಕೆ ಇರುವಂತ ಕಸ್ಟಮರ್ಸ್ ಕೂಡ ಬರ್ತಾರೆ. ಇದರಿಂದ ನಮ್ಗೆ ಎಂಡ್ ರಿಸಲ್ಟ್ ಏನ್ ಬರುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ನಾವು ಸೂಪರ್ ಆಗಿ ಪ್ರಾಫಿಟ್ ಮಾಡಬಹುದು, ಬಿಸ್ನೆಸ್ ನ ಸೂಪರ್ ಆಗಿ ರನ್ ಮಾಡಬಹುದು. ಸೊ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಗಳ ಫ್ರಾಂಚೈಸಿನ ಓಪನ್ ಮಾಡಬಹುದು. ಆದ್ರೆ ಯಾವ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ನೀವು 2 ಲಕ್ಷ ಮಾಡಬಹುದು ಅಂತ ನಾನು ಇವಾಗ ಹೇಳ್ತೀನಿ. ಸೊ ಅದರಲ್ಲಿ ಮೊದಲನೇದಾಗಿ ನಾವು ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ನಮ್ಮ ಮನೆಗೆ ಬೇಕಾಗಿರುವಂತ ಗ್ರಾಸರಿ ಐಟಮ್ಸ್ ನ ಡೆಲಿವರಿ ಮಾಡುವಂತ ಬ್ಲಿಂಕಿಟ್ ಫ್ರಾಂಚೈಸ್ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ನೇ ಮಾಡಬಹುದು. ಜೊತೆಗೆ ಬ್ಲಿಂಕಿಟ್ ಅನ್ನೋದು ಫಾಸ್ಟ್ ಗ್ರೋಯಿಂಗ್ ಇರುವಂತ ಇ ಕಾಮರ್ಸ್ ಸೆಕ್ಟರ್. ಪ್ರತಿಯೊಬ್ರು ಅವ್ರ ಮನೆಗೆ ಏನೇನ್ ಐಟಮ್ಸ್ ಅವಶ್ಯಕತೆ ಇದೆ ಅವ್ರೆಲ್ಲ ಕೂಡ ಹೊರಗೆ ಹೋಗ್ಬಿಟ್ಟು ಅಂಗಡಿಯಲ್ಲಿ ತಗೋತಾ ಇಲ್ಲ, ಎಲ್ಲ ಕೂಡ ಬ್ಲಿಂಕಿಟ್ ಮಾಡ್ತಾ ಇದ್ದಾರೆ. ಕಾಲ ಬದಲಾದಂತ ಎಲ್ಲರೂ ಕೂಡ ಅಪ್ಡೇಟ್ ಆಗಿದ್ದಾರೆ. ಸೊ ನೀವು ಅಪ್ಡೇಟ್ ಆಗ್ಬಿಟ್ಟು ಈ ಫ್ರಾಂಚೈಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಲ್ಲ ಒಳ್ಳೆ ಪ್ರಾಫಿಟ್ ನೇ ಮಾಡಬಹುದು. ಆದ್ರೆ ನೀವು ಬ್ಲಿಂಕಿಟ್ ಡೆಲಿವರಿ ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಿಮ್ಗೆ ಮಿನಿಮಮ್ ಆಗಿ 15 ರಿಂದ 25 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ವೆಂಟ್ರಿ, ಇನಿಷಿಯಲ್ ಸೆಟಪ್ ಮತ್ತೆ ಟೆಕ್ನಾಲಜಿ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ಈ ಬಿಸ್ನೆಸ್ ನ ಮಾಡೋದ್ರಿಂದ ನಿಮ್ಗೆ ವೇರ್ ಹೌಸ್ ನ ಅವಶ್ಯಕತೆ ತುಂಬಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಒಳ್ಳೆ ವೇರ್ ಹೌಸ್ ನ ಇಲ್ಲಾಂದ್ರೆ ಯಾವ್ದಾದ್ರು ರಿಟೇಲ್ ಸ್ಟೋರ್ ನ ರೆಂಟ್ ಮಾಡ್ಕೋಬೇಕು. ನೀವು ಮಿನಿಮಮ್ ಆಗಿ 2000 ರಿಂದ 2500 ಸ್ಕ್ವೇರ್ ಫೀಟ್ ಜಾಗ ಇರುವಂತ ಆಫೀಸ್ ಸ್ಪೇಸ್ ನ ರೆಂಟ್ ಮಾಡ್ಕೋಬೇಕು. ಅಂಡ್ ನೀವು ಈ ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಮುಖ್ಯವಾಗಿ ನೀವು ಏನೆಲ್ಲ ಲೈಸೆನ್ಸ್ ನ ತಗೋಬೇಕು ಅಂದ್ರೆ ಮೊದಲನೇದಾಗಿ FSSAI ಲೈಸೆನ್ಸ್ ನ ತಗೋಬೇಕು, ಟ್ರೇಡ್ ಲೈಸೆನ್ಸ್ ನ ತಗೋಬೇಕು, ಆಮೇಲೆ GST ನ ರಿಜಿಸ್ಟರ್ ಮಾಡ್ಕೋಬೇಕು, ಜೊತೆಗೆ ಫೈರ್ ಸೇಫ್ಟಿ ಕ್ಲಿಯರೆನ್ಸ್ ಇಂದ ಕೂಡ ಲೈಸೆನ್ಸ್ ನ ತಗೋಬೇಕು. ನೀವೆಲ್ಲ ಸೇಫ್ಟಿ ಮೆಜರ್ ನ, ಲೈಸೆನ್ಸ್ ನ, ಪರ್ಮಿಷನ್ಸ್ ನ ಫಸ್ಟ್ ತಗೊಳ್ಳೋದ್ರಿಂದ ನಿಮ್ಮ ಬಿಸ್ನೆಸ್ ಗೆ ಯಾವುದೇ ಪ್ರಾಬ್ಲಮ್ ಕೂಡ ಮುಂದೆ ಬರಲ್ಲ. ನೀವು ಈ ಬಿಸ್ನೆಸ್ ನ ಒಳ್ಳೆ ಲೊಕೇಶನ್ ಅಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ನೀವು ಒಂದು ತಿಂಗಳಿಗೆ 2 ಲಕ್ಷದವರೆಗೂ ಸಂಪಾದನೆನ ಮಾಡಬಹುದು. ಬಟ್ ಆದ್ರೆ ಈ ಫ್ರಾಂಚೈಸಿ ಬಿಸ್ನೆಸ್ ಗೆ ಹೆಂಗ್ ಅಪ್ಲೈ ಮಾಡೋದು? ನೀವು ಇದಕ್ಕೆ ಅಫಿಷಿಯಲ್ ಆಗಿ ಬ್ಲಿಂಕಿಟ್ ಅವರ ವೆಬ್ಸೈಟ್ ಗೆ ಹೋಗಬಹುದು, ಇಲ್ಲಾಂದ್ರೆ ಫ್ರಾಂಚೈಸ್ ಪೋರ್ಟಲ್ ಗೆ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಈ ಫ್ರಾಂಚೈಸ್ ಗೆ ಅಪ್ಲೈ ಮಾಡಕ್ಕೆ ಏನೇನ್ ಪ್ರೋಸೆಸ್ ಇದೆ ಅಂತ. ಇಲ್ಲಾಂದ್ರೆ ನೀವು ಬ್ಲಿಂಕಿಟ್ ಅವರ ಫ್ರಾಂಚೈಸ್ ಸಪೋರ್ಟ್ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಅವ್ರಿಗೆ ಮೇಲ್ ಇಲ್ಲಾಂದ್ರೆ ಕಾಲ್ ಮಾಡಿ ನಿಮ್ಮ ರಿಕ್ವೆಸ್ಟ್, ನಿಮ್ಮ ಇಂಟ್ರೆಸ್ಟ್ ನ ಅವ್ರ ಹತ್ರ ಹೇಳ್ಕೋಬಹುದು. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಏನೇನೆಲ್ಲ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕು, ಏನೇನೆಲ್ಲ ಪ್ರೂಫ್ ನ, ಏನೇನೆಲ್ಲ ಡಾಕ್ಯುಮೆಂಟೇಶನ್ ನ ಪ್ರೊವೈಡ್ ಮಾಡಬೇಕು ಎಲ್ಲ ಕೂಡ ಪ್ರೊವೈಡ್ ಮಾಡಿದ್ರೆ ಅವರು ಅದನ್ನ ರಿವ್ಯೂ ಮಾಡ್ಬಿಟ್ಟು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಕೆಲವು ಇಂಟರ್ವ್ಯೂಗಳು ಇರುತ್ತೆ, ಕೆಲವೊಂದು ಡಿಸ್ಕಷನ್ಗಳು ಇರುತ್ತೆ, ಕೆಲವೊಂದು ಅಗ್ರಿಮೆಂಟ್ಗಳು ಇರುತ್ತೆ. ಎಲ್ಲ ಕೂಡ ಓಕೆ ಆದ್ಮೇಲೆ ನೀವು ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಇದಾದ್ಮೇಲೆ ನೀವು ಒಳ್ಳೆ ಲೊಕೇಶನ್ ನ ಫೈನಲೈಸ್ ಮಾಡ್ಬಿಟ್ಟು ಇನಿಷಿಯಲ್ ಸೆಟಪ್ ಗೆ ಏನೆಲ್ಲ ಬೇಕು ಎಲ್ಲ ಕೂಡ ರೆಡಿ ಮಾಡ್ಕೋಬೇಕು. ಎರಡನೇದಾಗಿ ಟಾಟಾ ಪವರ್ ಫ್ರಾಂಚೈಸ್ ಬಿಸ್ನೆಸ್. ಟಾಟಾ ಅಂದ್ರೆ ದೊಡ್ಡ ಬ್ರ್ಯಾಂಡ್, ಅದರಲ್ಲಿ ನೀವು ಟಾಟಾ ಸೋಲಾರ್ ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಒಳ್ಳೆ ಪ್ರಾಫಿಟ್ ನೇ ಮಾಡಬಹುದು. ಯಾಕಂದ್ರೆ ಜನರಿಗೆ ಟಾಟಾ ಬ್ರ್ಯಾಂಡ್ ಮೇಲೆ ಒಳ್ಳೆ ನಂಬಿಕೆನೇ ಇದೆ. ನೀವು ಈ ಬಿಸ್ನೆಸ್ ನ ಮಾಡೋದ್ರಿಂದ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ ಗೆ ಸೋಲಾರ್ ಪವರ್ ಸೊಲ್ಯೂಷನ್ ನ ಪ್ರೊವೈಡ್ ಮಾಡಬಹುದು. ಕ್ಲೀನ್ ಎನರ್ಜಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನೀವು ಈ ಫ್ರಾಂಚೈಸ್ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಆಲ್ರೆಡಿ ಬೂಮಿಂಗ್ ಇರುವಂತ ಮಾರ್ಕೆಟ್ ನ ಎಂಟರ್ ಮಾಡಬಹುದು ಅಂಡ್ ಸಸ್ಟೈನಬಿಲಿಟಿ ನ ಕೂಡ ಪ್ರಮೋಟ್ ಮಾಡಬಹುದು. ನೀವು ಟಾಟಾ ಪವರ್ ಫ್ರಾಂಚೈಸಿ ಬಿಸ್ನೆಸ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ, ಚಾರ್ಜಿಂಗ್ ಸ್ಟೇಷನ್ ಗಳನ್ನ ಫೋಕಸ್ ಮಾಡಬಹುದು. ಇದರಿಂದ ನೀವು ಗ್ರೀನ್ ಎನ್ವಿರಾನ್ಮೆಂಟ್ ಗೆ ಕೂಡ ಕಾಂಟ್ರಿಬ್ಯೂಟ್ ಮಾಡಬಹುದು. ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಬೇಕಾಗುತ್ತೆ ಅಂಡ್ ಲೋಕಲ್ ಟ್ರೇಡ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಎಕ್ವಿಪ್ಮೆಂಟ್ ಮತ್ತೆ ಇನ್ಸ್ಟಾಲೇಷನ್ ಕಾಸ್ಟ್ ಅಂತ ನೀವು 15 ರಿಂದ 20 ಲಕ್ಷದವರೆಗೂ ಇನ್ವೆಸ್ಟ್ ನ ಮಾಡಬೇಕಾಗುತ್ತೆ. ಅಂಡ್ ನೀವು ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಿಮ್ಗೊಂದು ಶೋರೂಮ್ ನ ಅವಶ್ಯಕತೆ ಇರುತ್ತೆ. ಅದರ ಸ್ಪೇಸ್ 500 ರಿಂದ 1000 ಸ್ಕ್ವೇರ್ ಫೀಟ್ ಇರಬೇಕಾಗುತ್ತೆ. ಅಂಡ್ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಗೆ 20 ರಿಂದ 35% ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ಅಂದ್ರೆ ನೀವು ಮಂತ್ಲಿ 2 ರಿಂದ 3 ಲಕ್ಷನ ಸಂಪಾದನೆ ಮಾಡಬಹುದು. ಈ ಪ್ರಾಫಿಟ್ ಮಾರ್ಕೆಟ್ ಡಿಮ್ಯಾಂಡ್, ಸೇಲ್ಸ್ ವಾಲ್ಯೂಮ್ ಎಲ್ಲಾದ್ರ ಮೇಲೆ ಕೂಡ ನಿಂತಿರುತ್ತೆ. ಮೂರನೇದಾಗಿ ಜಿಯೋ ಮಾರ್ಟ್ ಫ್ರಾಂಚೈಸ್ ಬಿಸ್ನೆಸ್. ಜಿಯೋ ಮಾರ್ಟ್ ರಿಲಯನ್ಸ್ ಡಿಜಿಟಲ್ ರಿಟೇಲ್ ಸ್ಟೋರ್ ನ ಎಕ್ಸ್ಟೆನ್ಷನ್. ಸೊ ಈ ಜಿಯೋ ಮಾರ್ಟ್ ಯಾರೆಲ್ಲ ರಿಟೇಲ್ ಸ್ಟೋರ್ ನ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರಲ್ಲ ಅವ್ರಿಗೆಲ್ಲ ಬೆಸ್ಟ್ ಆಪ್ಷನ್.
ನೀವು ಈ ಬಿಸ್ನೆಸ್ ನ ಮಾಡೋದ್ರಿಂದ ನಮ್ಮ ಇಂಡಿಯಾದಲ್ಲೇ ಆಲ್ರೆಡಿ ಸಕ್ಸಸ್ಫುಲ್ ಆಗಿರುವಂತ ರಿಟೇಲ್ ಚೈನ್ ಅವ್ರ ಜೊತೆ ಪಾರ್ಟ್ನರ್ ಆಗಬಹುದು. ಸೊ ಆ ಬ್ರ್ಯಾಂಡ್ ನ ನಾವು ಎಕ್ಸ್ಟೆನ್ಷನ್ ಮಾಡೋದ್ರಿಂದ ಅದಕ್ಕಿರುವಂತ ರೀಚ್ ಕೂಡ ನಮಗೆ ಸಿಗುತ್ತೆ ಅಂಡ್ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಕೂಡ ಯೂಸ್ ಮಾಡ್ಕೋಬಹುದು. ನೀವು ಜಿಯೋ ಮಾರ್ಟ್ ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಕ್ ಮುಂಚೆ ನೀವು ರಿಟೇಲ್ ಲೈಸೆನ್ಸ್ ನ ತಗೋಬೇಕು. ಜೊತೆಗೆ GST ನ ರಿಜಿಸ್ಟರ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವೆಲ್ಲ ಟ್ಯಾಕ್ಸ್ ನ ಮ್ಯಾನೇಜ್ ಮಾಡಕ್ಕೆ. ನೀವು ಜಿಯೋ ಮಾರ್ಟ್ ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ 25 ಲಕ್ಷದಿಂದ 35 ಲಕ್ಷದವರೆಗೂ ಇರಬೇಕಾಗುತ್ತೆ. ಇದರಲ್ಲಿ ಫ್ರಾಂಚೈಸ್ ಫೀಸು, ಸ್ಟೋರೇಜ್ ಸೆಟಪ್, ಕಾಸ್ಟ್ ಮತ್ತೆ ಇನಿಷಿಯಲ್ ಸ್ಟಾಕ್ಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದೇ ಇನ್ವೆಸ್ಟ್ಮೆಂಟ್ ಅಲ್ಲೇ ಒಳ್ಳೆ ಟ್ರೈನ್ ಆಗಿರುವಂತ ಸ್ಟಾಫ್ಗಳನ್ನ, ಮಾರ್ಕೆಟಿಂಗ್ ಸಪೋರ್ಟ್ ನ ಕೂಡ ನೋಡ್ಕೋಬಹುದು. ನೀವು ಜಿಯೋ ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಿಮ್ಗೆ ಮಿನಿಮಮ್ ಆಗಿ 800 ರಿಂದ 1500 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಬಟ್ ನೀವು ಈ ಜಾಗನ ಒಳ್ಳೆ ಟ್ರಾಫಿಕ್ ಇರುವಂತ ಒಳ್ಳೆ ಕಮರ್ಷಿಯಲ್ ಏರಿಯಾದಲ್ಲೇ ಸೆಲೆಕ್ಟ್ ಮಾಡಬೇಕು. ಯಾಕಂದ್ರೆ ಲೊಕೇಶನ್ ಕೂಡ ತುಂಬಾ ದೊಡ್ಡ ಫ್ಯಾಕ್ಟರ್ ಆಗಿರುತ್ತೆ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ. ನೀವು ಈ ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದ್ರಿಂದ ನೀವು ಒಂದು ತಿಂಗಳಿಗೆ 2 ಲಕ್ಷದಿಂದ 5 ಲಕ್ಷದವರೆಗೂ ಸಂಪಾದನೆನ ಮಾಡಬಹುದು. ಆದ್ರೆ ಇದು ಲೊಕೇಶನ್, ಕಸ್ಟಮರ್ ಬೇಸು, ಆಪರೇಷನಲ್ ಎಫಿಷಿಯನ್ಸಿ ಮೇಲೆ ನಿಂತಿರುತ್ತೆ. ನೀವು ಒಳ್ಳೆ ಪೊಟೆನ್ಶಿಯಲ್ ಇಟ್ಕೊಂಡು ಬಿಸ್ನೆಸ್ ನ ಸೂಪರ್ ಆಗಿ ರನ್ ಮಾಡಿದ್ರೆ ನೀವು ಒಂದು ವರ್ಷಕ್ಕೆ 24 ಲಕ್ಷದಿಂದ 60 ಲಕ್ಷದವರೆಗೂ ಸಂಪಾದನೆನ ಮಾಡಬಹುದು. ಈ ಪ್ರಾಫಿಟ್ ಅಮೌಂಟ್ ಸಮ್ಟೈಮ್ಸ್ ವೇರಿ ಆಗುತ್ತೆ ಕೆಲವೊಂದು ಫ್ಯಾಕ್ಟರ್ ನ ಕನ್ಸಿಡರ್ ಮಾಡಿ. ಫಾರ್ ಎಕ್ಸಾಂಪಲ್ ಲೀಸ್ ಅಗ್ರಿಮೆಂಟ್ ಆಗಿರ್ಬೋದು, ಲೋಕಲ್ ಕಾಂಪಿಟೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಅಂಡ್ ಫೈನಲಿ 4ನೇದಾಗಿ ಝೂಡಿಯೋ ಫ್ರಾಂಚೈಸ್ ಬಿಸ್ನೆಸ್. ಝೂಡಿಯೋ ಅಂದ್ರೆ ಯಾರು ಗೊತ್ತಿಲ್ಲ ಅಲ್ರಿ, ಈಗಿನ ಕಾಲದಲ್ಲಿ ತುಂಬಾನೇ ಟ್ರೆಂಡಿಂಗ್ ಇರುವಂತ ಫ್ಯಾಷನ್ ರಿಟೇಲ್ ಸ್ಟೋರ್ ಇದು. ಯಾಕಂದ್ರೆ ಝೂಡಿಯೋದಲ್ಲಿ ನಮಗೆ ಸೂಪರ್ ಅಫೋರ್ಡಬಲ್ ಆಗಿ ಕ್ಲಾತಿಂಗ್ ಸಿಗುತ್ತೆ, ಫುಟ್ ವೇರ್ ಸಿಗುತ್ತೆ, ಮತ್ತೆ ಫ್ಯಾಷನ್ ಅಂಡ್ ಬ್ಯೂಟಿ ಪ್ರಾಡಕ್ಟ್ಸ್ ಗಳು ಕೂಡ ಸಿಗುತ್ತೆ. ಇದರಿಂದಾನೇ ಆಲ್ಮೋಸ್ಟ್ ಆಲ್ ಎಲ್ಲ ಝೂಡಿಯೋ ಔಟ್ಲೆಟ್ ಗಳು ಕೂಡ ಕ್ರೌಡೆಡ್ ಇರುತ್ತೆ ಅಂಡ್ ತುಂಬಾ ಜನ ಝೂಡಿಯೋ ಇಂದ ಅಟ್ರಾಕ್ಟ್ ಆಗಿದ್ದಾರೆ. ನೀವು ಈ ಝೂಡಿಯೋ ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನೀವು ಗೌರ್ಮೆಂಟ್ ನಿಂದ ರಿಟೇಲ್ ಲೈಸೆನ್ಸ್ ನ ತಗೋಬೇಕು. ಜೊತೆಗೆ GST ನ ಕೂಡ ಕಂಪಲ್ಸರಿ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು. ಅಂಡ್ ಇದಕ್ಕೆ ಅಡಿಷನಲ್ ಆಗಿ ಕಂಪ್ಲೈನ್ಸ್ ವಿತ್ ಲೋಕಲ್ ಹೆಲ್ತ್ ಅಂಡ್ ಸೇಫ್ಟಿ ರೆಗ್ಯುಲೇಷನ್ಸ್ ಕೂಡ ಬೇಕಾಗುತ್ತೆ. ನೀವು ಈ ಝೂಡಿಯೋ ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ 20 ಲಕ್ಷದಿಂದ 30 ಲಕ್ಷದವರೆಗೂ ಇರಬೇಕು. ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಫ್ರಾಂಚೈಸ್ ಫೀಸ್ ಆಗಿರ್ಬೋದು, ಇನಿಷಿಯಲ್ ಸೆಟಪ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಸ್ಟಾಕ್ಸ್ ಗಳನ್ನ ತರ್ಸಕ್ ಆಗಿರ್ಬೋದು, ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ನೀವು ಝೂಡಿಯೋ ಔಟ್ಲೆಟ್ ನ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ 800 ರಿಂದ 1500 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಇದು ಒಂದು ರಿಟೇಲ್ ಸ್ಟೋರ್ ಆಗಿರೋದ್ರಿಂದ ನೀವು ಒಳ್ಳೆ ಟ್ರಾಫಿಕ್ ಇರುವಂತ ಕಮರ್ಷಿಯಲ್ ಏರಿಯಾದಲ್ಲೇ ಸ್ಟಾರ್ಟ್ ಮಾಡಬೇಕು. ಅಂಡ್ ನೀವು ಈ ಝೂಡಿಯೋ ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದ್ರಿಂದ ನೀವು ಒಂದು ತಿಂಗಳಿಗೆ 1.5 ಲಕ್ಷದಿಂದ 3 ಲಕ್ಷದವರೆಗೂ ಪ್ರಾಫಿಟ್ ನ ಮಾಡಬಹುದು. ಈ ಪ್ರಾಫಿಟ್ ನಿಮ್ಮ ಪರ್ಫಾರ್ಮೆನ್ಸ್ ಮತ್ತೆ ಲೊಕೇಶನ್ ಮೇಲೆ ನಿಂತಿರುತ್ತೆ. ಅಂದ್ರೆ ನೀವು ಒಂದು ವರ್ಷಕ್ಕೆ ಅಂದಾಜಾಗಿ 18 ಲಕ್ಷದಿಂದ 36 ಲಕ್ಷದವರೆಗೂ ಸಂಪಾದನೆನ ಮಾಡಬಹುದು. ಅಂಡ್ ನಾನು ಆಗ್ಲೇ ಹೇಳಿರೋ ತರ ಈ ಅಮೌಂಟ್ ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ ಬೇರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಪರೇಷನಲ್ ಎಫಿಷಿಯನ್ಸಿ ಆಗಿರ್ಬೋದು, ಲೀಸ್ ಟರ್ಮ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಮಾರ್ಕೆಟ್ ಕಂಡೀಷನ್ಸ್ ಆಗಿರ್ಬೋದು. ಸೊ ಈಗ ಗೊತ್ತಾಯ್ತಲ್ಲ ಟಾಪ್ 4 ಬೆಸ್ಟ್ ಫ್ರಾಂಚೈಸ್ ಬಿಸ್ನೆಸ್ ಯಾವ್ದು ಅಂತ. ನೀವು 4 ಫ್ರಾಂಚೈಸ್ ಬಿಸ್ನೆಸ್ ಅಲ್ಲಿ ಯಾವುದೇ ಸ್ಟಾರ್ಟ್ ಮಾಡಿದ್ರು ತಿಂಗಳಿಗೆ ಮಿನಿಮಮ್ ಆಗಿ 2 ಲಕ್ಷನ ಸಂಪಾದನೆನ ಮಾಡಬಹುದು. ನೀವು 4 ಫ್ರಾಂಚೈಸ್ ಬಿಸ್ನೆಸ್ ನ ಹೆಂಗ್ ಅಪ್ಲೈ ಮಾಡೋದು ಅಂತ ಕೇಳ್ತಾ ಇದ್ರೆ ನೀವು ಆ ಕಂಪನಿ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಬಹುದು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಫ್ರಾಂಚೈಸ್ ಪೋರ್ಟಲ್ ಗೆ ಹೋಗಿ ಅಪ್ಲೈ ಮಾಡಬಹುದು. ಇಲ್ಲಾಂದ್ರೆ ನೀವು ಅವರ ಅಫಿಷಿಯಲ್ ಅಡ್ಮಿನ್ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬೈ ಇಮೇಲ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು. ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮ್ಮ ಇಂಟ್ರೆಸ್ಟ್, ನಿಮ್ಮ ರಿಕ್ವೆಸ್ಟ್ ನ ಹೇಳ್ಕೋಬಹುದು. ಅಪ್ಲಿಕೇಶನ್ ನ ಪ್ರೊಸೆಸ್ ಮಾಡಬೇಕು ಅಂದ್ರೆ ನೀವು ಆ ಅಪ್ಲಿಕೇಶನ್ ಗೆ ಬೇಕಾಗಿರುವಂತ ಎಲ್ಲಾ ಇನ್ಫಾರ್ಮೇಶನ್ ಕೊಡಬೇಕಾಗಿರುವಂತ ಡಾಕ್ಯುಮೆಂಟೇಶನ್ ಎಲ್ಲ ಪ್ರೊವೈಡ್ ಮಾಡಿದ್ರೆ ಅವರು ಅದನ್ನ ರಿವ್ಯೂ ಮಾಡ್ಬಿಟ್ಟು ಮುಂದೆ ಫರ್ದರ್ ಪ್ರೊಸೆಸ್ ಮಾಡ್ತಾರೆ. ಅದರ ನೆಕ್ಸ್ಟ್ ಸ್ಟೆಪ್ ಇಂಟರ್ವ್ಯೂ ಆಗಿರ್ಬೋದು, ಡಿಸ್ಕಷನ್ಸ್ ಆಗಿರ್ಬೋದು, ಅಗ್ರಿಮೆಂಟ್ಸ್ ಆಗಿರ್ಬೋದು, ಎಲ್ಲ ಆಗಿದ ನಂತರ ನೀವು ಲೊಕೇಶನ್ ಸೆಲೆಕ್ಟ್ ಮಾಡ್ಬಿಟ್ಟು ಈ ಫ್ರಾಂಚೈಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಬಟ್ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡೋದ್ರ ಜೊತೆಗೆ ಇನಿಷಿಯಲ್ ಸೆಟಪ್ ಗೆ ಬೇಕಾಗಿರುವಂತ ಇನ್ವೆಸ್ಟ್ಮೆಂಟ್ ನ ರೆಡಿ ಮಾಡ್ಕೊಳ್ಳೋದು ಒಳ್ಳೇದು. ಇದು ಫ್ರಾಂಚೈಸ್ ಬಿಸ್ನೆಸ್ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಮಾರ್ಕೆಟಿಂಗ್ ನ ಅವಶ್ಯಕತೆ ಇರಲ್ಲ. ಬಟ್ ನೀವು ಸೋಷಿಯಲ್ ಮೀಡಿಯಾನ ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಜೊತೆಗೆ ಆಫ್ಲೈನ್ ಮಾರ್ಕೆಟಿಂಗ್ ಮೇಲೂ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಗೆ ತುಂಬಾನೇ ಸಹಾಯ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅವ್ರೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರೆಲ್ರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ಅಂಡ್ ಜೊತೆಗೆ ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಗಳ ಬಗ್ಗೆ ಕೋರ್ಸ್ ಬೇಕು ಅಂದ್ರೆ ಅವ್ರೆಲ್ರಿಗೂ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಕ್ಕೆ ಹೇಳಿ.